ವಿಷಯ ಏನಪ್ಪಾ ಅಂದ್ರೆ ಗೋಕಾಕ ಮಹಾನಗರದಲ್ಲಿ 4ನೇ ವರ್ಷದ ಗಾನಯೋಗಿ ಶಿವಯೋಗಿ ಉಭಯ ಗಾಯನ ವಿಶಾರದ ತ್ರಿಭಾಷಾ ಪಂಡಿತ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಕೃಪಾ ಆಶೀರ್ವಾದದೊಂದಿಗೆ ಇದೇ ದಿನಾಂಕ 16/6/2024ರಂದು ಗೋಕಾಕ ನಗರದಲ್ಲಿ ಸಂಗೀತ ಜಾತ್ರೆ ಹಾಗೂ ಭವ್ಯ ಮೆರವಣಿಗೆ ಐತಿ. ಸೊ ಎಲ್ಲಾ ಕಲಾವಿದರೊಳಗೆ ಏನ್ ಕೇಳ್ಕೊತಪ್ಪ ಅಂದ್ರೆ ಎಲ್ಲರೂ ಬಂದು ಈ ಕಾರ್ಯಕ್ರಮ ದೊಡ್ಡ ಮಟ್ಟಿಗೆ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತೀವಿ. ಯಾಕಪ್ಪ ಅಂದ್ರೆ ಎಲ್ಲಾ ಕಲಾವಿದರಿಗೆ ಸಂಬಂಧ ಈ ಕಾರ್ಯಕ್ರಮ ಮಾಡೈತಿ. ಸೊ 16 ತಾರೀಕು ಬೆಳಿಗ್ಗೆ ಈ ಕಾರ್ಯಕ್ರಮ ಐತಿ, ಮೆರವಣಿಗೆ ಐತಿ. ಗೋಕಾಕ ನಗರದಾಗ ಬಂದ ಎಲ್ಲರೂ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಳ್ಬೇಕಂತ ನಾವೆಲ್ಲರೂ ಕೇಳ್ಕೊತೀವಿ. ಇವತ್ತಿನ ವಿಷಯ ಏನಂದ್ರ ಪ್ರತಿ ವರ್ಷದಂತೆ ಈ ವರ್ಷ ಇದು 4ನೇ ವರ್ಷ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳ ಒಂದು ಜಾತ್ರಾ ಮಹೋತ್ಸವದ ಇದೇ ಬರುವ 16/6/2024ರಂದು ಕೊಳವಿ ಹನುಮಂತೇವರ ಗುಡಿಯಿಂದ ಸಂಗೋಲ್ ರಾಯಣ್ಣ ಸರ್ಕಲ್ ವರೆಗೆ ಮೆರವಣಿಗೆ ಭವ್ಯ ಮೆರವಣಿಗೆಯೊಂದಿಗೆ ಆಗಮಿಸಿ ನಂತರ ಮಹಾರೋಬಾಯಿ ಗುಡಿಯಲ್ಲಿ ಒಂದು ವೇದಿಕೆಯಲ್ಲಿ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ಭಜನಾ ಕಾರ್ಯಕ್ರಮ ಆಗಿದ್ದು ಹಾಗೂ ನಮ್ಮ ಗಣ್ಯ ಮಾನ್ಯರನ್ನು ಹಾಗೂ ಪೂಜ್ಯರನ್ನು ಕೂಡ ಅಲ್ಲಿ ಒಂದು ಗೌರವ ಸನ್ಮಾನಿಸಿ ಹಾಗೂ ಎಲ್ಲ ಕಲಾವಿದರನ್ನು ಆ ವೇದಿಕೆಯಲ್ಲಿ ಬರಮಾಡಿಕೊಂಡು ಒಂದು ಫಂಕ್ಷನ್ ಅನ್ನು ನಿರ್ವಹಿಸ್ತಾ ಇದ್ದೇವೆ. ಅದರಂತೆ ಈ ಒಂದು ನಮ್ಮ ಫಂಕ್ಷನ್ಗೆ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶೂನ್ಯ ಸಂಪಾದ ಮಠದ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಅದರಂತೆ ನಮ್ಮ ಕುಂದ್ರಿಗಿ ಮಠದ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು, ಅದರಂತೆ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಹೊಸಮಠ ಘಟಪ್ರಭಾ ಪೂಜ್ಯರು, ಇನ್ನು ಉಳಿದ ಹಲವಾರು ಪೂಜ್ಯರು ಕೂಡ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅದರಂತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಜಾರಕಿಹೊಳಿ ಸಹೋದರ ಅತಿ ಒಂದು ಆಶೀರ್ವಾದದೊಂದಿಗೆ ಎಲ್ಲ ನಮ್ಮ ಕಲಾವಿದರು ಕೂಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಇದು ಫಂಕ್ಷನ್ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದೇವೆ. ಆದ ಕಾರಣ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ವರ್ಷ ಪುಟ್ಟರಾಜ ಗವಾಯಿಗಳ ಒಂದು ಮೂರ್ತಿಯನ್ನು ತಂದು ಇಲ್ಲಿ ಮೆರವಣಿಗೆ ಮುಖಾಂತರ ಪ್ರಥಮವಾಗಿ ಒಂದು ಮೂರ್ತಿಯನ್ನು ಮಾಡಿಸಿಕೊಟ್ಟಂತ ನಮ್ಮ ಮಾಂತು ಪಾಲ್ಸ್ ಆಗಿರ್ಬೋದು, ಸುರೇಶ್ ಪಾಲ್ಸ್ ಡಿಜೆ ಇವರಿಗೆ ನಮ್ಮ ಎಲ್ಲ ಪುಟ್ಟರಾಜ ಕಮಿಟಿ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸರ್ವ ಕಲಾವಿದರು ಅವರಿವರನ್ನದೇ ಎಲ್ಲ ಸರ್ವ ಕಲಾವಿದರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಡಬೇಕಾಗಿ ನನ್ನಲ್ಲಿ ಕಳಕಳಿನಂತೆ. ಜೈ ರಂಗಭೂಮಿ. ಹಲವಾರು ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮುಪ್ಪೈ ಮಠದ ಶ್ರೀ ರಾಚೋಟೇಶ್ವರ ಗುರುಸ್ವಾಮಿಗಳು ಹಾಗೂ ಬಸವರಾಜ್ ಕಪ್ರಟ್ಟಿ ಅವರು ಸ್ವಾಮಿ ಬರ್ತಾ ಇದ್ದಾರೆ. ಅದೇ ರೀತಿ ಹಲವಾರು ಜೂನಿಯರ್ ಆರ್ಟಿಸ್ಟ್ ಹಾಗೂ ಕಲಾವಿದರು ಆಗಮಿಸ್ತಾ ಇದ್ದಾರೆ. ಮತ್ತೆ ಹಲವಾರು ಕಲಾ ತಂಡಗಳು ಕೂಡ ಆಗಮಿಸ್ತಾ ಇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ತನು ಮನಧನದಿಂದ ಎಲ್ಲ ಕಲಾವಿದರು ಮುಖ್ಯ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಮುಂದೆ ಕೂಡ ಈ ಒಂದು ಕಾರ್ಯಕ್ರಮ ಮಾಡಲು ಸಕಲ ಕಲಾವಿದರು ಆಗಿರ್ಬೋದು ಹಾಗೂ ಅತಿಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟಿಗೆ ಒಂದು ಕಾರ್ಯಕ್ರಮ ಮಾಡಬೇಕಂತ ನಮ್ಮದೊಂದು ಆಶೆ ಇದೆ. ಅದೇ ರೀತಿ ಯಾಕೆ ಪ್ರೋತ್ಸಾಹ ಕೊಟ್ಟರೆ ಮುಂದೆ ರೀತಿ ಅದೇ ರೀತಿ ಪ್ರೋತ್ಸಾಹ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈ ಕಾರ್ಯಕ್ರಮ ಯಾಕೆ ಮಾಡ್ತಪ್ಪ ಅಂದ್ರೆ ಈ ಭಾಗದಾಗ ನಮ್ಮ ಪುಟ್ಟರಾಜ ಹೆಸರು ಸ್ವಲ್ಪ ಕಡಿಮೆ ಕೇಳಿ ಬರ್ತಾ ಇದೆ. ನಮ್ಮ ಪುಟ್ಟರಾಜ ಹೆಸರು ಈ ಭಾಗದಾಗೂ ಬರಲಿ, ಅವ್ರ ಹೆಸರು ಉಳಿಲಿ, ಈಗಿನ ಕಲಾವಿದರಿಗೆ ಅವ್ರ ಹೆಸರು ಗೊತ್ತಾಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಸತತ 4 ವರ್ಷ ಆಯ್ತು ಕಾರ್ಯಕ್ರಮ ಮಾಡಕತ್ತು. ಕಾರ್ಯಕ್ರಮ 4 ವರ್ಷ ಆಯ್ತು. ಹಂಗ ಮುಂದೆ ಬೆಳಿತಾ ಭಾಳ ದೊಡ್ಡ ಮಟ್ಟಿಗೆ ಬಂದೈತಿ. ಹಿಂಗೆ ಮುಂದೂ ಬೆಳೆಸ್ಕೊತ ಹೋಗ್ಬೇಕಂತೇಳಿ ನಮ್ಮದು ಭಾವನೆ ಐತಿ. ಇದಕ್ಕೋಸ್ಕರ ನೀವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಎಲ್ಲ ಸಹಾಯ ಮಾಡಿ ಈ ಕಾರ್ಯಕ್ರಮವನ್ನು ಸ್ವಲ್ಪ ಇನ್ನು ಎಷ್ಟು ಇನ್ನೂ ಹಂಗ ಮುಂದೆ ಬೆಳ್ಕೋತ ಇರಬೇಕಂತೇಳಿ ನಮ್ಮ ಆಸೆ ಐತಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನೀವು ಸಹಾಯ ಮಾಡಿ ಅಂತ ಕೇಳ್ಕೊತೀವಿ. ಕಾರ್ಯಕ್ರಮಕ್ಕೆ ಬರ್ತಾರೆ ಎಲ್ಲ ತಾಲೂಕಿಂದ, ಜಿಲ್ಲೆಯಿಂದ 3-4 ಜಿಲ್ಲೆಯಿಂದ ಬರ್ತಾರೆ ನಮ್ಮ ಕಲಾವಿದರು. ಪಾಪ ಎಲ್ಲರೂ ಎಷ್ಟು ಫೋನ್ ಹಚ್ಚಿದಾಗ ಯಾರು ಇಲ್ಲ ಅಂದಿಲ್ಲ. ಎಲ್ಲ ಕಲಾವಿದರು, ನಾಟಕ ಕಲಾವಿದರಾಗಲಿ, ಡೊಳ್ಳಿನ ಪದ್ದವರಾಗಲಿ, ಆರ್ಕೆಸ್ಟ್ರಾ ಕಲಾವಿದರಾಗಲಿ ಎಲ್ಲ ಕಲಾವಿದರಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಯಾರ. ಹಂಗೆ ಈಗ ಮುಂದೂ ಮಾಡ್ಕೊತ ಹೋಗ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ. ಈ ಕಾರ್ಯಕ್ರಮದಲ್ಲಿ ಕರಡಿ ಮಜಲ್ ಇರ್ಬೋದು, ಹಾಗೆ ನಮ್ಮ ಬ್ಯಾಂಜೋ ಇರ್ಬೋದು, ಬ್ಯಾಂಡ್ ಆಗಲಿ. ಹಾಗೆ ಈ ವರ್ಷ ಏನೋ ಹೊಸದು ಮಾಡ್ತೀವಿ, ನೋಡೋಣ ಮತ್ತೆ ಏನೇನು ತರಿಸ್ಬೇಕಂತೇಳಿ ವಿಚಾರ ಐತಿ. ನೋಡೋಣ ಮತ್ತೆ ತರಿಸ್ತೀವಿ ಸರ್. ನೋಡೋಣ, ಯಾಕಂದ್ರೆ ಕರೆಸೋ ಪ್ರಯತ್ನವನ್ನು ಮಾಡ್ತೀವಿ. ಇವರೆಲ್ಲರೂ ಚಿತ್ರರಂಗಕ್ಕೆ ಹೋಗಿದ್ದಾರೆ, ಅವರೂ ಬರ್ತಾ ಇದ್ದಾರೆ. ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದ ಇದ್ರೆ ಇವ್ರಿಗಿಂತ ದೊಡ್ಡ ಕಲಾವಿದರನ್ನು ಚಿತ್ರದವ್ರನ್ನು ಕರೆಸುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ಆರ್ಕೆಸ್ಟ್ರಾದಾಗ ಇರುವಂತ ಜೂನಿಯರ್ ಅಷ್ಟ ಆಯ್ತು, ಜೂನಿಯರ್ ರವಿಚಂದ್ರ ಆಯ್ತು, ಜೂನಿಯರ್ ವಿಷ್ಣುವರ್ಧನ್ ಆಯ್ತು, ಎಲ್ಲ ದೊಡ್ಡ ಕಲಾವಿದರ ಹೆಸರಾಂತ ಕಲಾವಿದರು ಅದಾರು. ಸೊ ಅವರು 16 ತಾರೀಕು ಬರತ್ತಾರು. ಸೊ ನೀವು ಎಲ್ಲರೂ ಬರ್ರಿ ಅಂತ ಕೇಳ್ಕೊತೀವಿ.